ಆಟೋ ಚಾಲಕರ ಬದುಕಿಗೆ ಬರೆ ಎಳೆದ ತೈಲ ಬೆಲೆ ಏರಿಕೆ. ಟಿವಿ5 ಬಳಿ ಅಳಲನ್ನ ತೋಡ್ಕೊಂಡಂತ ಆಟೋ ಚಾಲಕರು, ಆಟೋ ಟಮ್ ಚಾಲಕರ ಮೇಲೆ ಆರ್ಥಿಕ ಹೊರೆಯಾಗಿ ಹೋಗಿದೆ. ನಾವು ಆಟೋಗಳನ್ನೇ ನೆಚ್ಚಿ ಬದುಕನ್ನ ಸಾಗಿಸ್ತಾ ಇದ್ದೇವೆ. ಏನ್ ಮಾಡೋದು? ಅವತ್ತಿನ ಕೂಲಿಯಲ್ಲಿ ಅವತ್ತಿನ ದಿನವನ್ನ ಸಾಗಿಸುವಂತಹ ಪರಿಸ್ಥಿತಿ ಇವತ್ತು ಎಷ್ಟೋ ಕುಟುಂಬಗಳಿಗಿದೆ. ಅದು ಮೇನ್ ಆಗಿ ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಹೇಳಂಗೆ ಇಲ್ಲ. ಹೆಂಡತಿ, ಮಕ್ಕಳು, ಅವರಿಗಿರುವಂಥ ಕಮಿಟ್ಮೆಂಟ್ಸು ಎಷ್ಟೋ ಇದೆ. ಆದರೂ ಸಹ ಸರ್ಕಾರ ಒಂದು ಕಡೆ ಇವರನ್ನ ಕ್ಯಾರೇ ಅಂತಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ LPG ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ, ದುಬಾರಿಯಾಗಿ ಹೋಗಿದೆ. ಪ್ರಯಾಣಿಕರು ಒಂದು ಕಡೆ ಯಾಕಿಷ್ಟು ದರವನ್ನು ಏರಿಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಆದರೂ ಸಹ ಈಗ ಮತ್ತೆ ಬೆಲೆ ಏರಿಕೆ ಆಗ್ತಾ ಇದೆ, ಆರ್ಥಿಕ ಹೊರೆಯಾಗ್ತಿದೆ ಅಂಥೇಳಿ ಜನ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಾವು ನೋಡಿ ಆಟೋಗಳನ್ನು ನೆಚ್ಚಿ ಬದುಕನ್ನು ಸಾಗಿಸ್ತಾ ಇದ್ದೀವಿ, ಆದರೂ ಇಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಆದರೆ ತೈಲ ಬೆಲೆ ಏರಿಕೆ ಮಾತ್ರ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಈಗ ಎಲ್ಲಾದರೂ ಈ ಬಂಕ್ಗಳಲ್ಲಿ ಹೋದರೆ ಅಂತೂ ಈಗಲೂ ಸಹ ಅಷ್ಟೇ, ಒಂದೊಂದು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರ್ತಾರೆ. ಊಟ ತಿಂಡಿ ಬಿಟ್ಟು ರಾತ್ರಿ ಇಡೀ ಅಲ್ಲೇ ರೋಡ್ ಸೈಡ್ ಸಿಗುವಂಥ ಫುಡ್ಗಳನ್ನು ತಿನ್ಕೊಂಡು ಬೆಳಗ್ಗೆ ಇಷ್ಟು ಗ್ಯಾಸ್ ಸಿಕ್ಕಿದ್ರೂ ಆಯಿತು, ಸಿಗದೇ ಇದ್ರೂ ಆಯಿತು. ಅಂಥ ಪರಿಸ್ಥಿತಿ ಇರಬೇಕಾದ್ರೆ ಪಾಪ ಈಗ ಮತ್ತೆ ತೈಲ ಬೆಲೆ ಏರಿಕೆ ಆಗಿರೋದು ಇವರಿಗೆ ದಿಕ್ಕೇ ತೋಚದಂತಾಗಿದೆ.